ಲೇ ಕೇಳಲಿ ನಿಮ್ಮ ಅಣ್ಣ ನಿಮ್ಮಪ್ಪ ಹೊಲದ ಕಡೆ ಹೊಂಟಿದ್ದಂಗದಾರ ಕೇಳು. ರೀ ಕೇಳ್ಬೇಕನ್ರಿ ಏನಂತ ಕೇಳಿ ನಾನು ಅಲ್ಲ ಹೆಂಗಂತ ಕೇಳಿ ಮನ್ಯಾರ ಕೊಟ್ಟಾರಲ್ರಿ ಈಗ ನಮ್ಮಂತೆ ಕದವಂತೆ ಕೊಟ್ಟಿರ್ತಾರ ಈಗ ಯಾ ಮಕ್ಕ ಇಟ್ಕೊಂಡು ಕೇಳ್ರಿ ನಾನು ಸ್ವಲ್ಪ ದಿವಸ ಆಗಿದ್ರೆ ಬೇಸಿರ್ತಿತ್ತು. ಅಲ್ಲ ಏನು ಹೆಂಗೆ ಮಾಡ್ಲಿ ತಿಳಿವಲ್ತು ನಿಮ್ಮಂತಕ್ಕೆ ಏನಾರ ಐಡಿಯಾ ಐತೇನ್ರಿ ಏನು ಮಾಡಲಿ ಅಂತಂದು. ಈ ಸಲ ಯಾವುದು ಬೇಡ, ಹಂಗೆ ಹಿಂಗೆ ನಮ್ಮಪ್ಪ ಏನು ಬೇಡ. ಈಗ ನಂದು ಕಾಲ ಆರಾಮಾಗೈತೆ ಅಂತಂದು ಹೇಳಿ ಊರಿಗೆ ಹೋಗ್ಬೇಕು. ಹಿಂಗೆ ಮಾಡೋಣ, ಕಾಲಿಂದು ಹೆಂಗೂ ಬೇಡ. ನೀನು ಸುಮ್ಮನೆ ನಿಮ್ಮವ್ವ ಮೈ ಮ್ಯಾಗ ಬಂದಾಳ ದೇವು ಅಂತಂದು ಹೇಳಿ ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ರೊಕ್ಕ ಕೊಡು, ಸಾಟಿಲ್ಲ ಹಂಗೆ ಹಿಂಗೆ ಅಂತಂದು ನಾಟಕ ಮಾಡು. ನಂದು ಕಾಲ ಆರಾಮಾಗೈತೆ ಅಂತಂದು ಹೇಳಿನಲ್ಲ, ಅವ್ರಿಗೂ ಕಾಲ ಆರಾಮಾಗೈತೆ ಹೋಗ್ತಾರ ಊರಿಗೆ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ನನ್ನ ಮಗಳು ಈಗ ಕಾಲ ಆರಾಮಾಗೈತೆ ಹಂಗಾಗಿ ಏನಾರ ಒಟ್ಟು ಎಲ್ಲರ ವ್ಯವಸ್ಥೆ ಮಾಡಿ ರೊಕ್ಕ ಕೊಟ್ಬಿಡ್ತಾರೆ, ತೊಗೊಂಡು ಹೋಗ್ಬಿಡೋಣ ಅತ್ತಾಗ. ಹಂಗಂತೀರ? ಹಂಗಿದ್ರೆ ಕೇಳ ನಾನು. ಹೊಂಟಾರ ಕರಿ ಅಲ್ಲಿ ಬಿಡೋಣ. ತಡ್ರಿ ನಾನು ನಮ್ಮವ್ವ ಬಂದ ಅಂದ್ರೆ ಜೊತೆ ಮಾಡ್ಬೇಕಲ್ಲ. ರೀ ರೀ ಎಲ್ಲೊಂಟೀರಿ ಬರ್ರಿ ಇಲ್ಲೇ. ಈ ಅಪ್ಪ ಮತ್ತೆ ಕವು ಬಂದ್ಲ? ಹೌದಲ್ಲೇ ಮತ್ತೇನು ಗಂಡ ಹತ್ರ ತಂದ್ಲ ಯಪ್ಪ ಈಕೆ? ಯಾಕ್ಲೆ ಮತ್ತೆ ಮಗಳ ಮೈ ಮೇಲೆ ಬಂದು ಮೆಟ್ಕೊಂಡು ಎಲ್ಲ ನೀ ಹೇಳ್ದಂಗೆ ಕೇಳಿನಲ್ಲೇ. ಮನೆಯಾಗಿದ್ದ ಬದಕ್ಕೆ ಕಾಳು ಕಡಿ ಮಾರಿ ರೊಕ್ಕ ಕೊಟ್ಟಿನಿ, ಇನ್ನೆದಕ್ಕೆ ಬಂದು ಮತ್ತೆ ಒಳ್ಳ ಬಳಿ ಎದಕ್ಕೆ ಬಂದು ಕಾಡ್ತೀಯ ನಮ್ಮನ್ನ? ಹಾಳಾದವಳು ಸತ್ರು ನಮಗೆ ಕಾಡ ಬಿಡುವಲ್ಲೇ. ಕಾಡಕ ನಾ ನನ್ನ ಮಗಳ ಮೈಯಾಗ ಬಿಟ್ಟು ಎಲ್ಲಿ ಹೋಗಿಲ್ಲಲ್ಲ, ನಿನ್ನ ಬಿಡಂಗಲ್ಲ ನಿನ್ನ. ಆದ್ರ ನನ್ನ ಮಗಳಿಗೆ ನೀನು ರೊಕ್ಕ ಕೊಟ್ಟಿದ್ದು ಬರೀ ನನ್ನ ಅಳಿಯಾಗ ಗುಳಿಗಿ ಟಾಣಿಕಿಗೆ ಆತು. ಈಗ ನನ್ನ ಅಳಿಯನ ಕಾಲು ಚಲೋ ಆಗೈತಿ, ಆತ ಊರಿಗೆ ಹೋಗ್ಬೇಕು. ಆದ್ರ ಊರಿಗೆ ಹೋಗ್ಬೇಕಂದ್ರ ಕೈಯಾಗ ರೊಕ್ಕ ಬೇಕಲ್ಲ, ಅಲ್ಲಿ ಮನ್ಯಾಗ ಸಂತಿ ಸಾಮಾನು ಎಲ್ಲ ಅವ್ರಿಗೆ ಬೇಕಲ್ಲ, ಕೈಯಾಗ ರೊಕ್ಕ ಕೊಟ್ಟು ಕಳಿಸೋ. ಅಲ್ಲಿ ಬೇವ ಮನ್ಯಾಗ ಕಾಳು ಕಡಿ ಎಲ್ಲ ಮಾರಿ ರೊಕ್ಕ ಕೊಟ್ಟಿವಿ, ಬಡ್ದು ಹಾಕಿದ್ರೆ ನಮ್ಮ ಅಂತೆಗೆ ಒಂದು ನಯ್ಯ ಪೈಸಾ ಇಲ್ಲ. ನಾನು ಏಂತಿ ಕೂಲಿ ನಾಲಿ ಮಾಡಿ ತಂದು ಹಾಕಿದ್ದ ಮನ್ಯಾಗ ಎಲ್ಲರೂ ಊಟ ಮಾಡಾಕತ್ತೀವಿ. ನಾವು ಹೊಲ್ದಾಗ ಇಬ್ರು ಕತ್ತಿ ದುಡ್ದಂಗೆ ದುಡಿಯಾಕತ್ತೀವಿ, ಒಂದು ಆಳು ಇಟ್ಕೊಳಕಿಲ್ಲ ಏನಿಲ್ಲ, ನಾವು ಎಲ್ಲ ಮಾಡ್ಕೊಂಡು ಹೊಂಟೀವಿ. ಯವ್ವ ಎಲ್ಲಿಂದ ತರಂದ್ವಿ? ನೀನೇನು ಬೇವು ಹೊಳ ಬೆಳ ಬಂದು ರೊಕ್ಕ 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 ಅಂದ್ರೆ ಕೊಟ್ಟಿನ 2 ದಿವಸ ಆಗಿಲ್ಲ ಬೇವು ರೊಕ್ಕನ ಇಲ್ಲಿ ಬೇವ. ಕೊಡ್ತೀಯ ನಿನ್ನ ನನ್ನಂತಲ್ಲಿ ಕರ್ಕೊಳ್ಳ, ನನ್ನಂತಕ್ಕೆ ಬಂದ್ಬಿಡು ನೀನು. ನೀನಿದ್ದು ಇಲ್ಲಿ ಏನು ಉಪಯೋಗಿಲ್ಲ, ನನ್ನ ಮಗಳಿಗೆ ಏನು 1 ರೂಪಾಯಿ ಕೊಡಂಗಿಲ್ಲ ಅಂದ್ರೆ ನೀನು ಇಲ್ಲಿ ಯಾಕಿರ್ಬೇಕು? ನನ್ನಂತಲ್ಲಿ ಬಂದ್ಬಿಡು, ನನ್ನಂತಲ್ಲಿ ಕರ್ಕೊಂತೀನಿ, ನಿನ್ನ ಗೋಣ ಮುಡ್ತೀನಿ, ರಕ್ತನ ಕುಡಿತೀನಿ ನಿಂದ. ಯವ್ವ ಅಪ್ಪನ ಬಿಟ್ಬಿಡು, ರೊಕ್ಕೋದಿಲ್ಲ. ಕೊಡ್ತೀವಿ, ಊರಿಗೆ ಹೋಗಲ್ ರೊಕ್ಕ ಏನಾರು ಒಂದು ಮಾಡ್ತೀನಿ ತಡಿಯವ, ಬಿಡು ಅಪ್ಪನ ಬಿಡು. ಊರಿಗೆ ಹೋಗೋ ಸಲುವಾಗಿ ರೊಕ್ಕ ಕೊಡ್ಬೇಕು. ಆ ಹುಡುಗರಿಗೆ ಅಂಗಿ ಅರಿಬಿ ಎಲ್ಲ ಏನು ನೋಡ್ರಿ. ನನ್ನ ಮಗಳ ಭಾಳ ಸಿಗತಿಲ್ಲ, ಅಕ್ಕಿಗೆ ಎಳೆಯರಿಗೆ ಅರಿಬಿ ತರಬೇಕು, ರೊಕ್ಕ ಕೈಯಾಗ ಕೊಟ್ಟು ಕಳಿಸ್ರಿ. ಇಲ್ಲ ಅಂದ್ರೆ ನಿಮ್ಮನ್ನು ಒಬ್ಬೊಬ್ಬರನ್ನು ಗೋಣ ಮರ್ಕೊಂಡ ತಗೊಂಡು ಹೋಗ್ತೀನಿ. ಯಪ್ಪ ನಾನು ಯಾಕೆ ಇಲ್ಲಿ ಬಂದೀನಿ? ನೀವು ಯಾಕೆ ಇಲ್ಲಿ ಅಂತೀರಿ? ಯಾಕೆ ಏನು ಮಾಡಿದೆ? ನಾನು ಏನು ಮಾಡಿದೆ? ಏನಿಲ್ಲವ ಏನಿಲ್ಲ, ಹೋಗಿ ಮನೆಗೆ ಹೋಗಿ. ಇಲ್ಲಿ ಯಾಕೆ ಇಷ್ಟು ದೂರ ಬಂದಿದ್ದಿ? ನಾವು ಹೊಲಕ್ಕೆ ಹೊಂಟೀವಿ ನಡಿ, ಮನೆ ನಡಿ ಹೋಗಿ. ಅಳಿಯಾರ ಪಾಪ ಅಲ್ಲಿ ಮನೆಗೆ ಕಾಯ್ತಿರ್ತಾರೆ ದಾರಿನ. ಹೋಗಿ ಯಪ್ಪ, ಮೊನ್ನೆ ಕಾಳು ಮಾರಿದ್ವಿ, ಇವತ್ತೇನು ಮಾರಿಕೊಡ್ಬೇಕ ಯಪ್ಪ? ನೋಡೋಣ ಬಾ, ಹೊಲಕ್ಕೆ ಹೋಗಂಬ, ವಿಚಾರ ಮಾಡೋಣ. ಪ್ರೇಮಿ ಆತಂದ್ಲೆ ಹೊರವು ಏಮ್ಮ ಬಾರ. ಎಷ್ಟು ಸಿಗಿತಾವ ನೀನು ನೋಡಿದ್ದಿಲ್ಲ, ಈ ಕಡೆ ಹೊಂಟಿಯಲ್ಲ. ಇಲ್ಲಿ ಬಿಡ್ಲೆ, ನಿಂಗೆ ಗೊತ್ತಿಲ್ಲ ಸುದ್ದಿ ಏನು? ಅಯ್ಯ ನಮ್ಮ ಊರೊಳಗೆ ಅಲ್ಲಿ ಹಳದ ಗಿಡ ಬಿಡಕ್ಕೆ ಯಾರೋ ಒಬ್ರು ಹೆಣ್ಮಗಳು ಈ ದವ್ವ ಪವ್ವ ಬಿಡಿಸ್ತಾರಂತಾರಲ್ಲ, ಅಂತಕ್ಕೆ ಬಂದಿದ್ಲಂತವ. ನನ್ನ ಸಸಿನೋ ಯಾಕೋ ನಮ್ಮನಿ ಮಾತಾಡ್ತಿದ್ಲು, ಏನೇನೋ ಅಂತಿತ್ತು. ಅದಕ್ಕೆ ಹೋಗೋಣ ಅಂತ ಕೇಳಿ ಬರಕ್ಕಂತ ಹೋಗಿದ್ದೆ. ಏನು ಜನ ಅದರ ಯವ್ವ, ಜನ ಜಾತ್ರೆ. ಹೌದು, ನೀ ಯಾರ್ದೋ ಏನೋ ಹೇಳಿದ್ದಿಲ್ಲಲ್ಲಿ ಹೋಗ್ಬೇಕು ಏನು? ಹೌದಾ? ಅಲ್ಲ ಏಮ್ಮ ಅಲ್ಲಿ ಕರೆ ಅಂದ್ರೆ ಹಂಗೆ ಇದಾಗತ್ತನ? ಹ್ಞೂನವ, ಒಟ್ಟು ಅನ್ನಕತ್ತಿದ್ರು ನೋಡು, ಒಟ್ಟು ಹೋಗ್ಯಾರ. ಆಕಿ ಚಲೋದ ಅಂತ ಯಾರ ಅಂದೆಲ್ಲ ಹೋಗಿ ಕರ್ಕೊಂಡು ಹೋಗೋರ್ನ. ಬೇರೆ ಯಾರು ಇಲ್ವೇ ಇದ ಮನೆ ಬಸಣ್ಣ, ಆಕಿ ರೇಖಾ ಅವರು ಗೊತ್ತಿಲ್ಲ ನಿನಗೇನು? ಓ ಹೌದಲ್ಲ, ಅವ್ರನ್ನ ಆದ್ನಿಗೆ ಅಂದಿದ್ದಲ್ಲ ನೀನು, ಈಗ ನೆನಪು ನೋಡಿ. ವಯಸ್ಸಾಗೈತಿ, ಹಾಳಾದ ಮರ್ತು ಬಿಡ್ತಿರ್ತೀನಿ. ಹೋಗು ಚಲೋ ಇದ್ದಂಗೆ ಅದಲ್ಲ, ಹೋಗಿ ತೋರಿಸಿ ಹೋಗಿ ಒಂದ್ಸಲ. ಯವ್ವ ಮುಂಜಾನೆ ಚಲೋ ಸುದ್ದಿ ಹೇಳಿ ಸುಮ್ಮನೆ. ನಾನು ಎಲ್ಲರ ಅದಾರನ ಅಂತ ಅಂತಿದ್ದೆ, ಆದ್ರೆ ಎಲ್ಲೂ ಏನೋ ಮಾಡಿದ್ರು ಆಕೆ ಏನೂ ಹೋಗಿಲ್ಲ ಅಂತಿದ್ರು. ಇದೊಂದು ಪ್ರಯತ್ನ ಮಾಡಂದ್ಬಿಡೋದ್ರಾಗ ಏನೈತಿ ಹೇಳಿ ನೋಡು, ಅವ್ರ ಮನೆಗೆ ಏನಂತಾರ ಏನಂತಂದು. ಅಂದ್ರೆ ಕರ್ಕೊಂಡು ಹೋಗು, ಬರ್ತೀನವ. ಒತ್ತಾಯ್ತು ನಾನು ನನ್ನ ಸಸಿನ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಹೋಗಮ್ಮ. ಈ ವಿಚಾರ ಮೊದಲೋಗಿ ರೇಖಾ ಹೇಳ್ತೀನಿ. ರೇಖಾ ಈ ಬಾಯ್ಲಿ ಒಂಚೂರು, ಈ ಬಾಯ್ಲಿ. ಏನು ಪ್ರೇಮಕ್ಕ? ಈ ಬಾಯ್ಲಿ ತತ್ತ ಬಾಯ್ಲಿ. ಏನ ಪ್ರೇಮಕ್ಕ ಇಷ್ಟು ಅವಸರ ಮಾಡಿ ಕರೆಕತ್ತಿಯಲ್ಲ? ಅಯ್ಯ ನಾನು ಅಲ್ಲಿ ಆಕಳಕ್ಕೆ ನೀರು ಕೊಡ್ಸಕತ್ತಿದ್ನೆ, ಅಲ್ಲಿ ಈಗ ಕೆಮ್ಮದಲ್ಲ ಕ್ಯೂರ್ ಮಲ್ಲಮ್ಮ. ಆಕಿ ಅಲ್ಲೇನ ಇದ್ರಂತಲ್ಲಿ ಹೋಗಿದ್ಲಂತವ, ಹೊರಗೆ ಊರೊಳಗೆ ಆಲದ ಮರ ಅಲ್ಲಿ ಯಾರ ದೆವ್ವ ಬಿಡ್ಸಕ್ ಬಂದ ಅಂತ, ಹೆಣ್ಮಗಳು ಭಾರಿ ಚಲೋ ಅದಾಳ ಅಂತ. ಅದಕ್ಕೆ ಅವ್ರ ಸಸಿ ಏನ ಹಂಗಿಂಗ ಅಂದ್ಲಪ್ಪ, ಗೊತ್ತಿಲ್ಲ. ನೀ ಏನೋ ಅಂದಿದ್ದಲ್ಲ ಅವ್ರ ಮನ್ಯಾಗ ಕೇಳು ಅಂದ್ಲು. ನಾ ಒಂದ್ಸಲ ಅಂದಿದ್ದೆ ಹಿಂಗ ಅಂತಂದು. ಅದಕ್ಕೆ ಹೋಗಿ ನಿಮ್ಮ ನಾದಿನಲ್ಲಿ ಕರ್ಕೊಂಡು ಹೋದ್ರೆ ಹೆಂಗಿರುತ್ತೆ?
ಹೌದಾ? ಅಯ್ಯೋ ಚಲೋ ಆತು. ಎಲ್ಲೆಲ್ಲ ಪ್ರಯತ್ನ ಮಾಡೀವಿ, ಇಲ್ಲೊಂದು ಮಾಡಿದ್ರೆ ಹತ್ಬಿಡೋದ್ರಾಗ ಏನೈತಿ? ಆದ್ರೆ ಕರ್ಕೊಂಡು ಹೋಗೋದೇ ಕಷ್ಟ ಅಲ್ಲ. ಫಸ್ಟು ನಾವು ಅಲ್ಲಿ ಹೋಗೋಣ, ಅಲ್ಲಿ ಅವ್ರು ಯಾರು ಏನಂತ ನೋಡೋಣ. ಅವ್ರು ಅನುಕೂಲ ಆದರೆ ಮನೆಗೆ ಬರ್ತಾರನ್ನ ಕೇಳೋಣ. ಮನೆಗೆ ಬಂದ್ರಂತೂ ಇನ್ನೂ ಅನುಕೂಲ ಆಗುತ್ತೆ. ಕರ್ಕೊಂಡ ಬಂದ್ಬಿಡೋಣ ಮನೆಗೆ. ನಡಿ ಹೋಗೋಣ. ಇಲ್ಲದಲ್ಲ ಹಾಕಿ ನಿಮ್ಮ ನಾದ್ನಿ ಏನಪ್ಪ ಇಬ್ಬರು ಗಣ್ಣ ಹೆಂಡತಿ ಎಲ್ಲ ಕಡೆ ಇತ್ಲ ಕಡೆ ಇರ್ಬೇಕನ್ಸತ್ತೆ. ಹೋಗೋದು ಗೊತ್ತಾಗಂಗಿಲ್ಲ. ಹಿಂಗೆ ಹೋಗ್ಬಿಡ ನಾನು. ನಡಿ. ರೇಮಕ್ಕ, ಅಮ್ಮ ಹೇಳಿದ್ದು ಇದೇ ಹೆಣ್ಮಗಳನ್ನ? ಅಲ್ಲದ ಮರ ಇದೆ. ಇದೆ ಅನ್ಸುತ್ತೆ. ಹೌದೌದು, ಮುಂದ್ಕತ್ ನಡಿ ಕೇಳೋಣ. ಅಕ್ಕರೆ ಅಕ್ಕರೆ, ಯಾರು ನೀವು? ಅಕ್ಕರೆ, ನಾವು ಇದೇ ಊರಲ್ಲಿ. ನಮ್ಗೆ ಈಗ ಮಂದಿ ಮಾತಾಡೋದು ಕೇಳಿ ಬಂದೀವ್ರಿ. ಅಲ್ಲ ಏನೋ ನೀವೇನೋ ದೆವ್ವ ಬಿಡಿಸ್ತಾರ ಹಂಗೆ ಹಿಂಗೆ ಅಂತ ಅನ್ನಕತ್ತಿದ್ರು. ಹೌದೇನ್ರಿ? ಮತ್ತೆ ಹಂಗೇನಾರ ದೆವ್ವ ಬಿಡಿಸ್ತಾರೇನ್ರಿ ನೀವು? ಎಂಥ ದೆವ್ವ ಬೇಕಂದ್ರೆ ಕಿತ್ಕೊಟ್ಟು ಓಡೋಗಿರ್ಬೇಕು, ಹಂಗೆ ಓಡಿಸ್ತೀನಿ. ಯಾರು ನಿಮ್ಮ ಮನೆಗೆ ಯಾರಿಗೆ ಏನಾಗೈತಿ? ನಿಮಗಾಗೈತೇನೆ? ನಮಗಲ್ರಿ, ನಮ್ಮ ಮನ್ಯಾಗ ನಾದ್ನಿಗೆ ಅವರು ಬಂದು ಅವಾಗ ಮೆಟ್ಕೊಂತಾಳ್ರಿ. ಬಂದಾಗೊಮ್ಮೆ ರೊಕ್ಕ ಕೊಡ್ರಿ ಅಂತಾಳ್ರಿ. ಅದಕ್ಕೆ ಒಂಚೂರು ಏನಾರ ಮಾಡಿ ಸ್ವಲ್ಪ ಬರ್ಲಾರ್ದಂಗೆ ಮಾಡ್ತಾರೇನ್ರಿ? ಅಲ್ರಿ ಅಕ್ಕರ, ಆಕಿ ಹಿಂಗೆ ದೆವ್ವ ಬಿಡಿಸೋದು ಅದು ಇದಂದ್ರೆ ಬರಂಗೇ ಇಲ್ರಿ ಆಕಿ. ಅದಕ್ಕೆ ನೀವು ಒಂಚೂರು ಮನೆ ಕಡೆ ಬಂದ್ರೆ ಬೇಷಾಗತ್ತೆ ರೀ. ಹೌದಾ? ನಾನು ಹಂಗೆ ಅಲ್ಲಿ ಮಾರಿ ಜೀವ ಅಲ್ಲಿ ಅಡ್ಯಾಡ್ಕೊಂತ ಏನಾರ ಯಾವ್ದಾದ್ರು ಊರಾಗ ಹೋಗ್ತಿರ್ತೀನಿ. ಹಂಗೆ ಆ ಊರಾಗ ಯಾರಿಗಾರು ಹಿಂಗಿದ್ರೆ ಒಂಚೂರು ಇದು ಮಾಡ್ತೀನಿ. ಇಲ್ಲಿ ಬಂದು ಒಂದು ವಾರ ಆಗೈತಿ. ಇಲ್ಲೊಂದು ಇದು ಗುಡಿಸ್ಲ ಹಾಕ್ಕೊಂಡು ಇಲ್ಲೇ ಅದೀನಿ. ಬರ್ತೀನಿ ತಗೋರಿ. ಏನಾಯ್ತು ಅದ್ರಾಗ ಏನೈತಿ? ಸಹಾಯ ಮಾಡೋಕ್ಕಾಗಿ ಊರಾಗ ಬಂದೀನಿ. ಮನೆ ಬರೋಕ್ಕೇನು? ಬಂದು ಮನೆಯಾಗ ಬಂದು ಬಿಡಿಸ್ಬೇಕಂದ್ರೆ ಒಂದು ನಾನು ಹೇಳ್ದಂಗೆ ನೀವು ಕೇಳ್ಬೇಕಷ್ಟ ನೋಡ್ರಿ. ನೀವೇನಂತೀರಿ ಹಂಗೆ ಕೇಳ್ತೀವಿ. ಆದ್ರೆ ಒಟ್ಟು ಬರ್ಲಾರ್ದಂಗೆ ಮಾಡಿ ಪುಣ್ಯ ಕಟ್ಕೋರಿ. ಏನೂ ಚಿಂತೆ ಮಾಡಬೇಡ್ರಿ. ಅದಕ್ಕೇನು ಮದ್ದು ಕೊಡ್ಬೇಕು ನಾ ಕೊಡ್ತೀನಿ. ಅಂದಂಗೆ ಅವ್ರ ಗಂಡನ ಅದಾರ? ಹಂಗಿದ್ರೆ ಗಂಡ ಅದಾರಿ, ಇಬ್ಬರು ಮಕ್ಕಳು ಅದಾರ ರೀ. ಸರಿ ನಡ್ರಿ, ಎಲ್ಲೈತಿ ನಿಮ್ಮ ಮನೆ ತೋರಿಸಿ ನಡ್ರಿ. ಪುಣ್ಯ ಬಂದ್ಬಿಡ್ರಿ ಅಕ್ಕಾರ. ನಮಗೆ ದಿನ ಒಂದು ನೋಡಿ ಸಾಕಾಗ್ಬಿಟ್ಟಿತ್ತು. ಏನ್ರಿ ಆ ನಮ್ನಿ ಬಂದು ಬರೀ ರೊಕ್ಕ ಬಂಗಾರ ಅದು ಕೊಡ್ರಿ ಇದು ಕೊಡ್ರಿ ನನ್ನ ಮಗಳಿಗೆ ಅಂತಂದು ನಮ್ನಿ ಮಾಡ್ತಾಳ್ರಿ. ಕುತ್ತಿಗೆ ಕೈ ಹಿಡ್ಕೊಂಡು ನಿಂತ್ಬಿಡ್ತಾಳೆ, ಗೋಣ ಮಾಡ್ಕೊಂಡು ಹೋಗಿನಂತಾಳ, ಹಂಗೆ ಹಿಂಗೆ ಅಂತಾಳ. ಸಾಕಾಗಿ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ರೀ. ಉಪಕಾರ ಮಾಡ್ದಂಗೆ ಆಗತ್ತೆ ನೋಡ್ರಿ. ದೊಡ್ಡ ಉಪಕಾರ ನೀವು ಮಾಡಿಬಿಟ್ರಿ ಅಂದ್ರೆ ಬರ್ಲಾರ್ದಂಗೆ ಮಾಡಿಬಿಟ್ರಿ ಸಾಕು. ಬರ್ಲಾರ್ದಂಗೆ ಅನ್ನೋಕ್ಕೇನು ಮುಂದೆ ಜನ್ಮದಾಗ ಆ ಹೆಸರು ಎತ್ತಲಾರ್ದಂಗೆ ಮಾಡ್ತೀನಿ ನೋಡ್ರಿ. ಇಂಥ ಎಷ್ಟು ದೇವುಗಳು ನೋಡಿಲ್ಲ ನಾನು, ಎಷ್ಟು ದೇವುಗಳು ನೋಡಿಸಿಲ್ಲ ನಾನು. ನನ್ನ ಮುಂದೆ ಈ ಆಟ ಎಲ್ಲ ನಡೆಯಂಗಿಲ್ಲ. ಇದು ನಾನು ಹೇಳಿದ್ನಲ್ಲ, ನಾ ಹೇಳ್ದಂಗೆ ನೀವು ಸುಮ್ಮನಿರ್ಬೇಕಷ್ಟೇ. ನಾ ಏನು ಮಾಡ್ತೀನಿ ಸುಮ್ಮನಿರ್ಬೇಕು, ನಾ ಹೇಳ್ದಂಗೆ ನೀವು ಕೇಳಬೇಕು. ಅಂದರೆ ನಾನು ಏನು ಮಾಡೋಕ್ಕೂ ಸಾಧ್ಯ. ಆಯ್ತು ರೀ ಕರೆ, ನೀವು ಏನಂತೀರಿ ಹಂಗೆ ಕೇಳ್ತೀವಿ ಬರ್ರಿ. ನಡ್ರಿ ನನಗೂ ಭಾಳ ಕೈ ಚುಟು ಅನ್ನಕತ್ತಾವು. ಯಾಕೋ ನನಗೂ ಭಾಳ ಆಸೆ ಆಗೈತಿ. ಯಾವುದಕ್ಕೂ ಬಗ್ಲಿಲ್ಲ, ಹಿಂಗಾರ ಬಗ್ಸೋಣ ಅಂತ ಅಂದ್ಕೊಂಡೀನಿ. ನಡ್ರಿ ಹೋಗೋಣ.